ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಆಪ್ತ ಸಾಹುಕಾರ್ ದೌಡಾಯಿಸಿದ್ದಾರೆ. ಸೂಪರ್ ಫ್ರೈಡೆ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಕ್ಯಾಬಿನೆಟ್ ದಂಗಲ್ ಬೆನ್ನಲ್ಲೇ ಇದೀಗ ಭಾರೀ ಸಂಚಲನವನ್ನ ಮೂಡಿಸ್ತಾ ಇದೆ. ಬೆಳಗ್ಗೆಯಿಂದ ಕಾಂಗ್ರೆಸ್ನಲ್ಲಿ ಕಂಪ್ಲೀಟ್ ಆಗಿದೆ ಚರ್ಚೆ. ಡಿಸಿಎಂ ಡಿಕೆ ಮನೆಗೆ ಸಿಎಂ ಆಪ್ತ ಸಾಹುಕಾರ್ ದೌಡಾಯಿಸಿರುವಂಥದ್ದು. ಸೂಪರ್ ಫ್ರೈಡೆ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್, ವೆರಿ ಬಿಗ್ ಡೆವಲಪ್ಮೆಂಟ್. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು, ಭಾರೀ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ಭೇಟಿ. ಬೆಳಗ್ಗೆಯಿಂದ ಕಾಂಗ್ರೆಸ್ನಲ್ಲಿ ಭಾರೀ ಚಟುವಟಿಕೆ ನಡೀತಾ ಇರುವಂಥದ್ದು. ಬೆಳಗ್ಗೆ ಸತೀಶ್ ಮನೆಗೆ ಡಿಕೆ ಕಟ್ಟಾಳು ಮಾಗಡಿ ಬಾಲಕೃಷ್ಣ ದೌಡಾಯಿಸಿದ್ದಾರೆ. ಸಾಹುಕಾರ್ಗೆ ಡಿಕೆಯ ಆ ಸಂದೇಶ ಮುಟ್ಟಿಸಿದಂತಹ ಮಾಗಡಿ ಬಾಲಕೃಷ್ಣ ಜಮೀರ್ ಮತ್ತೆ ಮುಸ್ಲಿಂ ಲೀಡರ್ಸ್ ವಿಚಾರವಾಗಿ ಗಹನ ಚರ್ಚೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಇದಾದ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಹೊತ್ತಿಗೆ ಡಿಸಿಎಂ ಡಿಕೆ ಮನೆಗೆ ಸಿಎಂ ಆಪ್ತ ಸತೀಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ 1-to-1 ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಸಂಚಲನವನ್ನ ಮೂಡಿಸ್ತಾ ಇದೆ. ಡಿಕೆಶಿ ಮತ್ತೆ ಸತೀಶ್ ಜಾರಕಿಹೊಳಿ ಮೀಟಿಂಗ್. ಸೊ ಈ ಹಿಂದೆ ಅವರೇ ಟಾಂಗ್ ಕೊಟ್ಟಿರ್ತಾರೆ, ಮಾತನಾಡಿರ್ತಾರೆ, ವ್ಯಂಗ್ಯವಾಡಿರ್ತಾರೆ. ಸೊ ಅದರ ಬೆನ್ನಲ್ಲೇ ಇದೀಗ ಈ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಬಿಕಾಸ್ ರಾಜಕೀಯದಲ್ಲಿ ಯಾವಾಗ ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲಿ ಅನ್ನುವಂಥದ್ದನ್ನ ಜಸ್ಟ್ ನಾವು ಪ್ರೆಡಿಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತಾರಲ್ಲ, ಇದಕ್ಕೆ ಅಂತ ಅನ್ಸುತ್ತೆ. ತಮ್ಮ ಸ್ಥಾನವನ್ನ, ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಬೇರೆಯವರ ಕೆಲಸಕ್ಕೆ ಕುತ್ತನ್ನ ತರೋದು ಅದೆಲ್ಲ ತಪ್ಪು ಅನ್ನುವಂತಹ ಮಾತುಗಳು ನಿನ್ನೆ ಕೇಳಿ ಬರ್ತಾ ಇತ್ತು. ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಡಿಕೆಶಿನ ಟಾರ್ಗೆಟ್ ಮಾಡೇ ಮಾತಾಡ್ತಾ ಇರುವಂತೆ ಇತ್ತು. ಬಟ್ ಇವತ್ತು ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ, ಕ್ಯಾಬಿನೆಟ್ ದಂಗಲ್ ಬೆನ್ನಲ್ಲೇ ಇದೀಗ ಭಾರೀ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ಕುತೂಹಲಕಾರಿಯಾದಂತಹ ಭೇಟಿ. ಸೊ ಒಂದಷ್ಟು ಮಾತುಕತೆ, ಚರ್ಚೆ ಕೂಡ ನಡೀತಾ ಇದೆ. ಡಿಕೆಶಿ ಎಲ್ಲ ಏನು ಚರ್ಚೆ ಆಗ್ತಾ ಇರುವಂಥದ್ದು, ಯಾವ ವಿಚಾರದ ಬಗ್ಗೆ, ಯಾಕಾಗಿ ಈ ರೀತಿಯಾಗಿ ಮಾತುಗಳು ಕೇಳಿಬಂತು, ಜಮೀರ್ ಮತ್ತೆ ಮುಸ್ಲಿಂ ಲೀಡರ್ಸ್ ವಿಚಾರವಾಗಿ ಕಂಪ್ಲೀಟ್ ಆದಂತಹ ಗಹನ ಚರ್ಚೆ ನಡೀತಾ ಇದೆ. ಡಿಕೆ ಮನೆಗೆ ಸಿಎಂ ಆಪ್ತ ಸಾಹುಕಾರ್ ದೌಡಾಯಿಸಿರ್ತಾರೆ. ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಸಿಎಂ ಆಪ್ತ ಸತೀಶ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಇದೀಗ ಯಾರೆಲ್ಲ ಉಚ್ಚಾಟನೆ ಆದ್ರೂ, ಯಾರ್ದೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ. ಈ ಕಡೆ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಬೇಕಂತಲೇ ಇಂಟೆನ್ಷನಲಿ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಸಡನ್ಲಿ ಉಚ್ಚಾಟನೆ ಮಾಡಿಸೋದಕ್ಕೆ ಹೇಗೆ ಸಾಧ್ಯ, ಉಚ್ಚಾಟನೆ ಆಗೋದಕ್ಕೆ? ಇದ್ರ ಹಿಂದೆ ಡಿಸಿಎಂ ಕೈವಾಡ ಇದೆ ಅನ್ನುವಂತಹ ಮಾತುಗಳು ನಿನ್ನೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ.